ಚಾನೆಲ್ ಅವರಿಗೆ ನಮಸ್ಕರಿಸ್ತಾ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೇ ತಿಂಗಳ 30ನೇ ತಾರೀಕೆ ಸಾಯಂಕಾಲ 5 ಗಂಟೆಗೆ ನಮ್ಮ APMC ಕ್ರೀಡಾಂಗಣ ಏನಿದೆ ಅಲ್ಲಿಗೆ ಬಹಿರಂಗ ಸಭೆಯನ್ನು ಇಟ್ಕೊಂಡಿದ್ದಾರೆ. ಅವ್ರ ಜೊತೆ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಜಿಲ್ಲಾ ನಾಯಕರುಗಳು ಎಲ್ಲರೂ ಭಾಗವಹಿಸ್ತಾರೆ. ಅಲ್ಲಿಂದ ಕೆಲ ಪತ್ರಿಕೆಗಳಲ್ಲಿ ನಮ್ಮ ದೊಡ್ಡ ದಣಿ ರಾಮಲು ದಣಿಯವರು ಈ ಥರ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಬಂದಿದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ದಣಿಯರೆ? H.G. ರಾಮಲು ಅವರು ರಾಜಕೀಯದಿಂದ ನಿವೃತ್ತಿಯಾಗಿ ಈಗಾಗಲೇ 15 ವರ್ಷ ಆಗಿದೆ, 15-20 ವರ್ಷ ಆಗಿದೆ. ಅದು ಯಾವುದೋ ಒಂದು ಪೇಪರಲ್ಲಿ ಬಂದಿದೆ ಅಂಥೇಳಿ ನನಗೆ ತಿಳಿದು ಬಂದಿದೆ. H.G. ರಾಮಲು ಅವರು ಇನ್ನು ಹರಿಪ್ರಸಾದ್ ಅವರು ಬಂದು ಹೋದ್ಮೇಲೆ ಅದು ಯಾವ ಪತ್ರಿಕಾಗೋಷ್ಠಿ ಅವ್ರು ಮಾಡಿಲ್ಲ. ಸೊ ಅದು ಯಾವುದೋ ಸುಳ್ಳು ಇದು ಪತ್ರಿಕಾ ಪ್ರಕಟಣೆಗಳು ಬಂದಿದ್ದಾವೆ. ಸೊ ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಡ್ತಾಯಿದ್ದೀನಿ. ಯಾಕಂದರೆ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಹಿಂದೆ ಇಂದಿರಾ ಗಾಂಧಿ ಸರಿಸಮಾನಲ್ಲಿರ್ತಕ್ಕಂಥ ನಾಯಕರು, ಮತ್ತು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರ್ತಕ್ಕಂಥ ನಾಯಕರು ಹೈದರಾಬಾದ್ ಕರ್ನಾಟಕದಲ್ಲಿ. ಸೊ ಅವರ ಆದೇಶ ಮೇರೆಗೆ ನಾವೆಲ್ಲ ನಡ್ಕೊತಾ ಇದ್ದೀವಿ. ನಾವಾಗಲಿ, ಮಲ್ಲಿಕಾರ್ಜುನ ನಾಗಪುರ ಆಗಲಿ, ಜಿಲ್ಲೆಯಾದಂಥ ಎಲ್ಲ ನಾಯಕರುಗಳು ಇವತ್ತು ನಡೀತಾ ಇದ್ದೀವಿ. ಇವತ್ತು ಅವರು ಒಂದು ಆದೇಶ ಏನಪ್ಪ ಅಂದರೆ, ಇವತ್ತು ಕಾಂಗ್ರೆಸ್ಸಿಗೆ ನಾವು ಭಾಳಷ್ಟು ಶ್ರಮಪಟ್ಟು ಅವ್ರನ್ನ ಗೆಲ್ಲಿಸ್ತಕ್ಕಂಥ ಆದೇಶನ ನಾವು ಕೊಟ್ಟಿದ್ದಾರೆ. ಸೊ ಅದು ಪ್ರಶ್ನೆ ಇಲ್ಲ. ಅದು ಯಾವ ಸುಳ್ಳು ಆರೋಪಗಳು, ಸುಳ್ಳು ಪತ್ರಿಕಾಗೋಷ್ಠಿ ಮಾಡಿದ್ರು ಸುಳ್ಳು. ಅಂದರೆ ನಿಮ್ಮ ವಿರೋಧ ಪಕ್ಷದವರೇ ಈ ಥರ ಪತ್ರಿಕೆಗಳಲ್ಲಿ ವರದಿಯನ್ನು ಮಾಡಿಸಿರ್ಬೋದು. ವಿರೋಧ ಪಕ್ಷದವರು ಕೈವಾಡ ಇರುತ್ತೆ ಇದರಲ್ಲಿ. ಅದರಿಂದ H.G. ರಾಮಲು ಅವರು ಯಾವತ್ತೂ ಕಾಂಗ್ರೆಸ್ಸು, ಮುಂದಾದರೂ ಕಾಂಗ್ರೆಸ್ಗೆ ಮುಖ್ಯಮಂತ್ರಿಯವರು ನಿಮ್ಮ ಮನೆಗೆ ಬರಬೇಕು ಎಂಬ ಉದ್ದೇಶ ಇದ್ದಿದ್ದರಿಂದ ಅವರು ಬರಬಾರ್ದು ಅಂತೇಳಿ ಈ ಥರ ಪತ್ರಿಕೆಯಲ್ಲಿ ಇರ್ಬೋದು. ಅದೊಂದು ಯಾವುದಾದ್ರೂ ರಾಜಕೀಯದಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಆದರೆ ಇವತ್ತು ನಾನು ಮನವಿ ಮಾಡ್ಕೊತೀನಿ ಪತ್ರಿಕಾ ಮಿತ್ರರಲ್ಲಿ, ಯಾವುದು ಸತ್ಯ ಇದೆ ಅದನ್ನು ಮಾತ್ರ ಹಾಕಿ. ದಯವಿಟ್ಟು ಇಂಥ ಹೇಳಿಕೆಗಳನ್ನು ತಪ್ಪು ಹೇಳಿ ಅವ್ರು ಯಾವುದೂ ಹೇಳಿಕೆಗಳು ಕೊಟ್ಟಿಲ್ಲ. ಯಾಕೆಂದರೆ ಅವ್ರು ನಿವೃತ್ತಿಯಾಗಿ ಅವ್ರ ಮನೆಯಲ್ಲಿ ಕುಳಿತಿದ್ದಾರೆ. ಇವತ್ತು ನಮ್ಮ ಸಿದ್ದರಾಮಯ್ಯವರ 5 ಗ್ಯಾರಂಟಿ ಮೇಲೆ ನಾವು ಮುಂದೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ನಾವು ಖಂಡಿತವಾಗಿ ನಾವು ಗೆಲ್ತೀವಿ. ನಾವು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಆದಂಥ ರಾಜಶೇಖರ್ ಗೆಲ್ತೀವಿ. ಇವತ್ತು ಮುಖ್ಯವಾಗಿ ಇದು ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯವರು ಮತ್ತು DK ಶಿವಕುಮಾರ್ ಅವರ ಯೋಜನೆಗಳು, 5 ಗ್ಯಾರಂಟಿಗಳು ನಮ್ಮ ಪಕ್ಷದ ಜಯಬೀರಿ ಆಗಲಿಕ್ಕೆ ಕಾರಣ ಆಗಿದೆ. ರಾಜಶೇಖರ್ ಹಿಟ್ನಾಳವರು ಕಡ್ಡಿ ಸಂಗಣ್ಣವರು ಬರೋದರಿಂದ ಅವರಿಗೆ ಗೆಲುವಿಗೆ ಹತ್ತಿರ ಆಗ್ಬೋದಾ? ಖಂಡಿತವಾಗಿ. ಈಗಾಗಲೇ ಒಂದು 2 ತಿಂಗಳ ಹಿಂದನೇ ನಾನು ಸ್ವಾಗತ ಮಾಡಿದೆ ಕರಡಿ ಸಂಗಣ್ಣವರಿಗೆ. ಯಾಕಂದರೆ ನನಗೆ ಗೊತ್ತಿತ್ತು ಅವರು ಟಿಕೆಟ್ ತಪ್ಪಿಸ್ತಾರಂತೇಳಿ BJP ಅವರು. ಅದರಿಂದ ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ರಿ, ಮುಂದೆ ನಿಮ್ಗೆ ಅನುಕೂಲ ಆಗ್ತದೆ ಬರ್ರಿ ಅಂತ ಹೇಳಿದೆ. ಆವಾಗ ಬಂದಿಲ್ಲ ಸಂಗಣ್ಣವರು. ಈಗ ಬಂದಿದ್ದು ನಮಗೆ ನಮ್ಮ ಪಕ್ಷಕ್ಕೆ ದೊಡ್ಡ ಬಲ ಬಂದಿರತಕ್ಕಂಥದ್ದು. ಅದರಿಂದ ಇವತ್ತು ಸಂಗಣ್ಣವರು ಎಲ್ಲ ಸಮಾಜದ ವರ್ಗದ ನಾಯಕರು, ಬರೀ ಲಿಂಗಾಯತ ವರ್ಗದ ನಾಯಕರಲ್ಲ ಅವರು, ಪ್ರತಿಯೊಬ್ಬ ದಲಿತರು ಎಲ್ಲರೂ ಅವರಿಂದ ಇದ್ದಾರೆ. ಸೊ ಇದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಲಾಭ. ಧನ್ಯವಾದಗಳು. ನಮಸ್ಕಾರ.